ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಈಗ ಆಲ್ರೆಡಿ ಒಂದು ವಾರದಿಂದ ಹೇಳಿದ್ದೆ, ನಿಮಗೆ ಒಂದು ವಾರ ಅಲ್ಲ, ಒಂದು 2 ವೀಕ್ಸ್ ಆಗಿರ್ಬೋದು, ನಾವು ಸಹ ಶುಂಠಿ ಹಾಕ್ತಿದ್ದೀವಿ ಅಂತೇಳಿ. ಸೊ ಆ ಶುಂಠಿ ಹಾಕಿದ್ಮೇಲೆ ನೀವು ಈಗ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಕಳೆಗಳು ಅತಿ ಹೆಚ್ಚಾಗಿ ಬೆಳೆಯುತ್ತೆ. ಹಾಗೆಯೇ ಶುಂಠಿಗಳು ಸಹ ನೀವು ನೋಡ್ತಾ ಇದ್ದೀರಾ, ಮೊಳಕೆಗಳು ಬಂದು ನಿಂತಿದೆ. ಈಗ ಆಲ್ರೆಡಿ ಒಂದು 3-4 ಇಂಚು ಮೊಳಕೆಗಳು ಸಹ ಚೆನ್ನಾಗಿಯೇ ಹುಟ್ಟಿದೆ ಶುಂಠಿ. ಸೊ ಈ ಥರ ಟೈಮಲ್ಲಿ ನಮಗೆ ಶುಂಠಿ ಯಾವುದು ಕಳೆ ಯಾವುದು ಗೊತ್ತಾಗದೇ ಇರೋಷ್ಟು ರೇಂಜ್ಗೆ ಕಳೆಗಳು ಬೆಳೆದಿರೋ ಕಾರಣ ಈಗ ನಾವು ಕಳೆ ಸಿಂಪಡಣೆ ಮಾಡಲೇಬೇಕಾಗತ್ತೆ. ಕಳೆ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ನಮ್ಮ ಮೈನ್ ಕ್ರಾಪ್ ಶುಂಠಿ ಏನಿದೆ ಅದು ಕುಂಠಿತಗೊಳ್ಳುತ್ತೆ. ಅಂದರೆ ಬೆಳೆಯಲ್ಲಿ ನಮಗೆ ಕುಂಠಿತ ಕಾಣಿಸ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಇವತ್ತು ಸ್ಪ್ರೇಯರ್ನ ಮಾಡ್ತಾಯಿದ್ದೀವಿ. ಸೊ ಅದು ಯಾವ್ಯಾವ ಸ್ಪ್ರೇಯರು ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆ ರೀತಿಯಲ್ಲಿ ಇವತ್ತು ನಾವು ತಂದಿರುವಂಥ 2 ಥರದ ಔಷಧಿಗಳನ್ನ ತಂದಿದ್ದೀವಿ. ಆ 2 ಥರದ ಔಷಧಿನ 20 ಲೀಟ್ರ್ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಇಟ್ಕೊಂಡ ತಕ್ಷಣ 20 ಕ್ಯಾನಿಗೆ ಆಗುವಷ್ಟು 20 ಲೀಟ್ರ್ ಹಾಕಿದ್ದೀವಿ ಅಂದರೆ ಅಲ್ಲಿಗೆ 200 ml 100 ml ಒಂದು ಕ್ಯಾನಿಗೆ ಹಾಕಿ ನಾವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶುಂಠಿ ಬೆಳೆಗಾರರು ಸಹ ಮೈಕ್ರೋಜೆಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ವಾಟರ್ ಇರಿಗೇಷನ್ಗೆ ಯೂಸ್ ಮಾಡಿರ್ತೀರ. ಸೊ ಅದರಲ್ಲೂ ಸಹ ವೆಂಚುರಿ ಯೂಸ್ ಮಾಡಿಕೊಂಡು ಸಹ ಹಾಕ್ಬೋದು. ಆಗಿಲ್ಲ ಅಂತಂದರೆ ನನಗೆ ಮ್ಯಾನ್ ಪವರ್ ಫೆಸಿಲಿಟಿ ಇದೆ, ನಾನೇ ಸಹ ಫ್ರೀಯಾಗಿರ್ತೀನಿ ಅನ್ನೋರಾದರೆ ನೀವು ಸಹ ಬೆಟರ್ ಸ್ಪ್ರೇಯರ್ ಇಟ್ಕೊಂಡು ಹೊಡಿಬೋದು. ನೋಡಿ, ಇನ್ನು ವಿಡಿಯೋದಲ್ಲಿ ನೋಡ್ತಿರೋಂಥ ಹುಳುಗಳು ಸಹ ಇದು ಹೆವಿ ಡೇಂಜರ್ ಆಗುತ್ತೆ ನಿಮಗೆ. ಯಾಕೆಂದರೆ ಶುಂಠಿ ಬೆಳೀತಾ ಈ ಹುಳುಗಳು ಸಹ ಅಟ್ಯಾಕ್ ಜಾಸ್ತಿ ಮಾಡ್ತಾ ಹೋಗ್ತವೆ. ಆವಾಗ ಈಲ್ಡು ನಮಗೆ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಅಂತಂದರೆ ಔಷಧಿ ಸಿಂಪಡಣೆ ಮಾಡಬೇಕಾದಂತಹ ಇದರಲ್ಲಿ ನಾವು ನಿಂತಿರ್ತೀವಿ ರೈತರುಗಳು. ಸೊ ಆ ರೀತಿಯಲ್ಲಿ ಇವತ್ತು ಸಿಂಪಡಣೆ ಮಾಡೋಕ್ಕೆ 2 ಥರದ ಪೌಡ್ರ್ ಅಂತಲೂ ಹೇಳಿದ್ದೀನಿ, ಅದನ್ನು ಹೇಗೆ ಸ್ಪ್ರೇ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಸೊ ಇದರಿಂದ ಏನೇನು ಕಂಟ್ರೋಲ್ ಆಗುತ್ತೆ ಅಂದರೆ ನಿಮಗೆ ಶುಂಠಿ ಬೆಳೆ ಒಂದು ಬಿಟ್ಟು ಮಿಕ್ಕ ಯಾವುದೇ ರೀತಿ ಕಳೆಗಳಿದ್ರೂ ಸಹ ಈ ರೌಂಡ್ ಅಪ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಆದರೆ ಶುಂಠಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಈ ಕಳೆ. ಹಾಗೆಲ್ಲ ಎದುರ್ಕೊಂಡು ಶುಂಠಿನ ಬಿಟ್ಟುಡೋದಾಗಲಿ ಮತ್ತೊಂದಾಗಲಿ ಮಾಡಿಬಿಟ್ರೆ, ಆದರೆ ಶುಂಠಿ ನಡುವೆ ನೀವು ಬೇರೆ ಯಾವುದೇ ತರಕಾರಿ ಬೆಳೆಗಳನ್ನು ಹಾಕಿದರೂ ಸಹ ಅದು ಉಳಿಯೋ ಚಾನ್ಸಸ್ 0% ಅಂತಲೇ ಅನ್ಕೋಬೇಕು. ಅದಕ್ಕೋಸ್ಕರ ನೀವು ಈ ಕಳೆ ಸಿಂಪಡಣೆ ಆದ ನಂತರ ನೀವು ಇಂಟರ್ ಕ್ರಾಪ್ ಏನಿದ್ರೂ ಅದನ್ನು ಮಾಡ್ಕೊಳ್ಳೋದು ಶುಂಠಿಲಿ ತುಂಬಾ ಸೂಕ್ತ ಅಂತಲೇ ಹೇಳ್ಬೋದು. ಸೊ ಇನ್ನು ಆ ರೀತಿಯಲ್ಲಿ ಇವತ್ತು ಈ ಸ್ಪ್ರೇ ಮಾಡಾದಮೇಲೆ ಇನ್ನು 4 to 5 ಡೇಸ್ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಏನಾಯಿತು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೋತಿದ್ದಾರೆ ಅಂತೇಳಿ. 20 ಲೀಟ್ರ್ ಕ್ಯಾನ್ ಇದು ಬಟರ್ ಸ್ಪ್ರೇಯರ್. ಸೊ ಅದಕ್ಕೆ 100 ml ಒಂದು ಪೌಚ್ ಇಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಲೆಕ್ಕಾಚಾರಕ್ಕೆ 100 ml ಅಂದರೆ ನೀವು ಸ್ವಲ್ಪ ಸ್ಟ್ರಾಂಗಾಗಿ ಹೊಡಿತೀನಿ ಅನ್ನೋದಾದರೆ ಇನ್ನೊಂದು ಚೂರು ಜಾಸ್ತಿನೂ ಹಾಕೋಬೋದು. ನೋಡಿ, ಅದರಲ್ಲಿ ಫುಲ್ ಆದರೆ 100 ml ಅಂತೆ. ಸೊ ಮತ್ತು ಅದರಲ್ಲಿ ಇನ್ನೂ ನೋಡಿ, ಈಗ ಆಲ್ರೆಡಿ 100 ml ಹಾಕಿದ್ರು. ಸೊ ಅದಕ್ಕೋಸ್ಕರ ಈಗ ಎಕ್ಸ್ಟ್ರಾ ಸ್ವಲ್ಪ ಸ್ಟ್ರಾಂಗ್ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಹೊಡಿತಾ ಇದ್ದಾರೆ. ಸ್ವಲ್ಪ ಸ್ಟ್ರಾಂಗ್ ಹೊಡೆದ್ರೆ ನಮಗೂ ಒಳ್ಳೆಯದೇ, ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಶುಂಠಿ ಬೆಳೆಯಲ್ಲಿ ಇದಾದ ನಂತರ ನೆಕ್ಸ್ಟ್ ಏನೇನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಹೋಗ್ತೀನಿ. ಸೊ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಇದಕ್ಕೆ ಯಾವ ಥರ ನಾವು ಕೆಮಿಕಲ್ನ ಯೂಸ್ ಮಾಡ್ತಿದ್ದೀವಿ ಮತ್ತು ಅದರ ಪ್ರೈಸ್ ಎಷ್ಟು ಅನ್ನೋದನ್ನು ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವುದಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋದು ಒಳ್ಳೆಯದು. ಸೊ ನೀವು ನೋಡುವಂಥದ್ದು ಟಾಪರ್ ಅಂತೇಳಿ, ಟಾಪರ್ 77 ಮತ್ತು ಜೂಕಾ. ಸೊ ಇವೆರಡೂ ಸಹ ಪೌಡ್ರ್ ರೀತಿಯಲ್ಲಿ ಬರುವಂಥ ಔಷಧಿಗಳು. ಸೊ ಇವೆರಡನ್ನು ಪ್ರೈಸು ಸಹ ಹೇಳಿದ್ದೀನಿ ನೋಡಿ. ಜೂಕಾ ಅದು 1500 ಇದೆ. ಇನ್ನು ಟಾಪರ್ 77 ಅನ್ನೋಂಥದ್ದು 1690 ರೂಪೀಸ್ ಇದೆ. ಬಟ್ ಇದು MRP ಪ್ರೈಸ್ ಅಷ್ಟೇ. ನೀವು ನಾನೀಗ ಅದನ್ನು ಸಹ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಔಷಧಿ ತೊಗೊಳಕ್ಕೆ ಮುಂಚೆ 3-4 ಅಂಗಡಿಗಳನ್ನು ಹತ್ತಿ ಹಿಡೀರಿ ಅಂತೇಳಿ. ಸೊ ನಿಮಗಿನ್ನು ಸ್ವಲ್ಪ ಚೀಪಾಗೆ ಸಿಗ್ಬೋದು.